ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಬಂಧುಗಳೇ, ಸ್ವಾಗತ ಸುಸ್ವಾಗತ ತಾಜ್ ಎಂಟರ್ಟೈನ್ಮೆಂಟ್ಸ್ ಕನ್ನಡಗೆ. ಇವತ್ತು ನಾವು ಒಂದು ಹೊಸ ವಿಡಿಯೋ, ಹೊಸ ಚಾಲೆಂಜ್ ತಂದಿದ್ದೀವಿ. ಏನಂತೀಯ ಜಗದೀಶ್? ಹೆಂಗಿರ್ಬೋದು ಚಾಲೆಂಜ್ ಅಂತೀರಾ? ಫುಲ್ ಕಷ್ಟ ಆಗಿರುತ್ತೆ ಅಂತ ಅನ್ಕೊಂತಿದೀನಿ. ನೋಡಿದ್ರೆ ಹಂಗೆ ಇದೆ. ನೋಡೋಣ. ಆದ್ರೆ ಚಾಲೆಂಜ್ ಮಾತ್ರ ಇವತ್ತು ಕ್ರೇಜಿ ಆಗಿರುತ್ತೆ. ಇವತ್ತು ರೂಲ್ಸ್ ಮಾತ್ರ ತುಂಬಾ ಸಿಂಪಲ್, ಆದ್ರೆ ಹೊಟ್ಟೆಗೆ ಮಾತ್ರ ತುಂಬಾ ಕಷ್ಟ. ಇವತ್ತು ಜಾಸ್ತಿ ಮಾತಾಡ್ದಂಗೆ ನಿಮ್ ಕಾಯ್ಸಂಗೆ ಬನ್ನಿ ಚಾಲೆಂಜ್ ಶುರು ಮಾಡೋಣ. ಲೆಟ್ಸ್ ಗೋ. ಏನಿಲ್ಲ ಬೊಂಬಾಟ್ ಭೋಜನಗಳು. ಫಸ್ಟ್ ಅದಿರ್ಲಿ, ಸ್ಪೆಕ್ಸ್ ಅಲ್ಲಿ ಇವಾಗ ತಿನ್ನುವಾಗೂ ಬೇಕಾ? ಸ್ವಲ್ಪ ಬಿಲ್ಡಪ್ ಇರ್ಲಿ ಅಂತ ಮಾಡ್ತಾವೆ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ನೋಡಿ ಬಂಧುಗಳೇ, ನಾವು ಫುಡ್ ಎಲ್ಲ ಬಂದಿದೆ. ಏನೇನ್ ಬಂದಿದೆ ಅಂತ ನೋಡೋಣ. ಒಂದು ಚಿಕನ್ ಕಬಾಬು, ಚಿಕನ್ ಫ್ರೈ, ಚಿಕನ್ ಮಂಜಿ, ಚಿಕನ್ ಸಾರು, ಮತ್ತೆ 4 ರೊಟ್ಟಿ ಇದೆ, ಮತ್ತೆ ಹೈದರಾಬಾದ್ ದಮ್ ಬಿರಿಯಾನಿ, ಅಂಗೂರ್ ಬಿರಿಯಾನಿ ಇದೆ. ಎಲ್ಲ 5 ಪೀಸ್ ಇದೆ. ರೊಟ್ಟಿ ಮಾತ್ರ 4 ಪೀಸ್ ಇದೆ. ಲ್ಯಾಟ್ರಿ ಬರೀ ತಿನ್ನೋಣ, ಚಾಲೆಂಜ್ ಮಾಡೋಣ. ನಾವು ಚಾಲೆಂಜ್ ಲಾಸ್ಟ್ ಚಾಲೆಂಜ್ ಏನಂತ ಡಿಸೈಡ್ ಮಾಡ್ಬಿಟ್ಟು ನಿಮ್ಗೆ ಹೇಳೋಣ ಏನ್ ಚಾಲೆಂಜ್ ಮಾಡ್ತೀವಿ ಅಂತ. ಇವಾಗ ಸ್ಟಾರ್ಟ್ ಮಾಡೋಣ. ನಂತರ ತುಷಾರ್ ಅವರೇ ಡನ್. ಇವಾಗ ಇಷ್ಟೊಂದು ಬೊಂಬಾಟ್ ಭೋಜನಗಳು ನನ್ನ ಕಣ್ಮುಂದೆ ಇದೆ. ನನ್ಗಂತೂ ನೋಡ್ಕೊಂಡು ಸುಮ್ಮನೆ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ. ಬಾಯಿಂದ ನೀರು ಸೋರ್ತಾ ಇದೆ. ಹಿಂಗಿದ್ರು ಸೋತವ್ರಿಗೆ ಏನಂತ ಲಾಸ್ಟ್ ಗೊತ್ತಾಗುತ್ತೆ. ವಿನ್ನರ್ ಚಿಕನ್ ಡಿನ್ನರ್. ಇವಾಗ ಜಾಸ್ತಿ ಮಾತಾಡಿದ್ರೆ ಸ್ಟಾರ್ಟ್ ಮಾಡ್ತೀವಿ. ನಾವು ತಿಂತೀವಿ, ನೀವು ನಮ್ಮ ಜೊತೆ ನೋಡ್ಕೊಂತೀನಿ. ಎಂಜಾಯ್ ಮಾಡಿ. 3, 2, 1 ಸ್ಟಾರ್ಟ್. ಆಗಿದೆ. ಇವಾಗ ನಾವು ತಿನ್ನೋದೆ. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲ ಎಲ್ಲರ ಜೊತೆಯೇ ಮೆಲ್ಲುವ ಕಲೆಗೆ ಜೀವನ ಜನುಮವೇ. ಈ ಜನುಮವೇ ರುಚಿ ಸವಿಯಲು. ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ. ಒಳಗಡೆ ಹೋಗ್ತಾ ಇಲ್ವಾ? ಹೇಳಿಲ್ವಾ? ಒಂದಲ್ಲ ಒಂದು ದಿವಸ ಗೆದ್ದೇ ಗೆಲ್ತೀನಿ ಅಂತ. ಲಾಸ್ಟ್ ಪೀಸ್ ಅಂತೀರ. ಹೋಗ್ತಾ ಇದೆ. ಖಾಲಿ ಮಾಡಿದ್ದೀನಿ. ಆಮೇಲೆ ಮಾಡ್ಕೊಂಬಿಡ. ಆಮೇಲೆ ಈ ಅಂತ ಸೋಸ್ಬಿಡ್ತಾನೆ. ಯಸ್, ತಿಂದ್ಬಿಟ್ಟೆ. ಜೈ ಆರ್‌ಸಿಬಿ. ಚಾಲೆಂಜ್ ಕಂಪ್ಲೀಟ್. ಹೇಳಿ ಬಾ, ಒಂದಲ್ಲ ಒಂದ್ಸತಿ ಗೆದ್ದೇ ಗೆಲ್ತೀನಿ. ಪರವಾಗಿಲ್ಲ, ದಿಸ ಅವೆಲ್ಲ ಬೇಡ. ಕಪ್ಪು ಹೊಡೆದಿದ್ದೀವಿ, ಸದ್ಯ ಕಪ್ಪಿಲ್ಲ. ಈ ಗ್ಲಾಸೇ ನಮ್ಮ ಕಪ್ಪು. ಕೊನೆಗೂ ಗೆದ್ಬಿಟ್ಟೆ ಗಾಯ್ಸ್, ಗೆದ್ಬಿಟ್ಟೆ. ತಗ್ಗೋದೇ ಇಲ್ಲ. ನೆವರ್ ಗಿವ್ ಅಪ್. ಅದೆಲ್ಲ ಒಪ್ಪಲ್ಲ ಬ್ರೋ. ನೀವು ಮೋಸ ಮಾಡಿ ಗೆದ್ದಿದ್ದೀರಾ, ನಾನು ಒಪ್ಪಲ್ಲ ಅಷ್ಟೇ. ನ್ಯಾಯವಾಗಿ ನಿಮ್ಮ ಮುಂದೆನೇ ತಿಂದಿದ್ದೀನಿ ಬಂಧುಗಳೇ. ಮೋಸ ಮಾಡಿ ಗೆದ್ದಿದ್ದೀನಿ ನೋಡಿ ಬಂಧುಗಳೇ, ಅದು ನಾನು ತೋರಿಸಿದ್ದೀನಿ. ಪ್ಲೀಸ್ ನೋಡ್ರಿ, ಅದು ಒಂದೊಂದು ಎಷ್ಟು ದಪ್ಪ ರೈಸ್ ಜಾಸ್ತಿ ಹಾಕೊಂಡಿದ್ದಾರೆ ಬಂಧುಗಳೇ. ಅದೇ ರೈಸ್ ಜಾಸ್ತಿ ಹಾಕೊಂಡಿಲ್ಲ ಅವರು. ಲೆಗ್ ಪೀಸ್ ನಾಗ ಹಾಕೋರೆ, ಅವ್ರು ಹಾಕಿಲ್ಲ ಲೆಗ್ ಪೀಸ್. ನಾನು ಲೆಗ್ ಪೀಸ್ ಗಿನ್ನ ದಪ್ಪ ಇತ್ತು ಪೀಸು ಗಾಯ್ಸ್. ಇಲ್ಲ ಬಂಧುಗಳೇ, ಇಲ್ಲ ಬಂಧುಗಳೇ. ಅದೆಲ್ಲ ಇಲ್ಲ. ಈ ಸತಿ ಏನ್ ಚಾಲೆಂಜ್ ಕೊಡ್ತಾನೆ ಇಷ್ಟು ದಿವಸ ನಾನು ಗೊತ್ತಿಲ್ಲ. ಮಾತಾಡ್ತಾ ಇದ್ದೀನಿ. ಆಮೇಲೆ ಏನಂದ್ರೆ ಇಷ್ಟು ದಿವಸ ಮಾತ್ರ ಸಕ್ಕತ್ ಖರಾಬ್ ಚಾಲೆಂಜ್ ಕೊಟ್ಟ ಗೊತ್ತಾ. ಅದಕ್ಕೋಸ್ಕರನ ಇವಾಗ ಯಾವ ತರ ಕೊಡ್ತಾನೆ ಅಂತ ಅಣ್ಣ ಒಳಗಡೆ ಉರಿ ಎತ್ಕೊಂಡ್ಬಿಡೈತೆ ಚಾಲೆಂಜು. ಎಕ್ಸ್ಪೆಕ್ಟೆಡ್ ಆಗಿ ಅದಕ್ಕಿಂತ ಡಬ್ಬಲ್ ಇರ್ಬೇಕು ಕಷ್ಟ. ಚಾಲೆಂಜ್ ಮಾಡಕ್ ಕೊಡ್ತೀನಿ. ಯಾಕೆ ಮಾಡಲ್ಲ? ಮಾಡ್ಲೇಬೇಕು. ನಾನು ಚೀಟಿಂಗ್ ಏನ್ ಮಾಡಿದೆ? ಚೀಟಿಂಗ್ ಏನ್ ಮಾಡಿದೆ ಹೇಳಿ ಬಂಧುಗಳೇ. ಒಂದೇ ಒಂದು ಲೆಗ್ ಪೀಸ್ ಇಂದ ಗೆದ್ಬಿಟ್ನಾ? ಬಾಟ್ಲೆ ಹೋಗ್ರೋ ಮೈದಾನಕ್ಕೆ ಹೋಗಿ ಆಟ ಆಡೋಗ್ರೋ. ಅವೆಲ್ಲ ಆಗಲ್ಲ. ನಾನೇ ಗೆದ್ದಿರೋದು ಅಷ್ಟೇ. ನೀವೇ ಸಾಕ್ಷಿ, ನಮ್ ಕರ್ನಾಟಕ ಜನತೆನೇ ಸಾಕ್ಷಿ. ಅವ್ರು ಹೇಳೋದಲ್ಲ, ಅವ್ರು ಕಮೆಂಟೇ ಮಾಡಲ್ಲ ಅಂತಾರೆ. ವಿಡಿಯೋ ನೋಡ್ತಾರೆ, ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಯೂಸ್ ಕೊಡ್ತೀರಾ, ಅದೇ ತರ ನಮಗೂ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಬೆಲ್ ಐಕನ್ ಕ್ಲಿಕ್ ಮಾಡಬೇಕು. ಏನ್ ಮಾಡಬೇಕು, ಇನ್ನು ಯಾವ ತರ ಚಾಲೆಂಜಸ್ ಮಾಡಬೇಕು ಅಂತ
ನೀವು ನೋಡಿದ್ರೆ ಏನು ಹೇಳೋದೇ ಇಲ್ಲ. ಕಮೆಂಟ್ ಮಾಡಿ, ಈ ವಿಡಿಯೋ ಎಲ್ಲ ನೋಡಿ ಹುಷಾರ್ ಗೆದ್ದಿದ್ದೀನಿ RCB ಫ್ಯಾನು. ಕಮೆಂಟ್ ಮಾಡಿ ಇನ್ನು ಮುಂದಕ್ಕೆ ಯಾವ ಥರ ಚಾಲೆಂಜಸ್ ಮಾಡ್ಬೋದು, ಇನ್ನು ಯಾವ ಥರ ಇಂಪ್ರೂವ್ ಮಾಡ್ಕೋಬಹುದು ಅಂತ. ನಾವು ಇನ್ನು ಡೆವಲಪಿಂಗ್ ಸ್ಟೇಜಲ್ಲಿ ಇದ್ದೀವಿ. ಸೊ ಅಡ್ವೈಸ್ ನಮ್ಗೆ ಅದೆಲ್ಲ ಬೇಕೇ ಬೇಡ ಬೇಕು. ನಮ್ಗೆ. ಇವಾಗ ಯಾರು ಗೆದ್ದಿದ್ದಾರೆ ಹೇಳಿ ನಮ್ಗೆ, ಅದೆಲ್ಲ ಬೇಡ. ಇವಾಗ ನಾನೇ ಗೆದ್ದಿರೋದು, ನಾನು ಒಪ್ಪಲ್ಲ, ನಾನೇ ಗೆದ್ದಿರೋದು. ಅದೆಲ್ಲ ಬೇಡ. ನಮ್ತಾ ಇಲ್ಲ ಅವನು, ನಮ್ಗೆ ಹೇಳ್ರಿ ಒಡೆ ಪಾಯ್ಸಂಗೆ ನಾನೇ ಗೆದ್ದಿರೋದು ಅಂತ. ಕಮೆಂಟ್ ಅಲ್ಲಿ ಅವ್ನಿಗೆ ಭಯ ಏನ್ ಗೊತ್ತಾ, ಈ ಸತಿ ಬೇರೆ ತರ ಹಾಕ್ಸ್ಬಿಡ್ತೀನಿ ಅವ್ನಿಗೆ ಡ್ರೆಸ್ಸು. ನನಗೆ ಹೋದ್ ಸತಿ ಸೂಪರ್ಮನ್ ಚಡ್ಡಿ ಹಾಕ್ಸೋನೆ, ಇವನಿಗೆ ಇವಾಗ ಥಿಂಕಿಂಗ್ ಮಾಡ್ತಾ ಇದೀನಿ ಯಾವ ರೇಂಜ್ ಕೊಡ್ತೀನಿ ನೋಡಿ. ನಾನು ತಿಂಡಿ 5 ನಿಮಿಷ ಆಯ್ತು, ತಿಂತಾನೆ ಅವನೇ. ಅವಾಗ ನಂದು ಜಾತಕ ಸರಿಯಿಲ್ಲ, ಜಾತಕ ಬಂದ್ಬಿಟ್ಟಿದೆ, ಇವಾಗ ಲಕ್ ಹೊಡೆದಿದೆ. ಅದಕ್ಕೆ ನೋಡಿ ಇವಾಗ RCB ಅಷ್ಟೇ 2 ಟ್ರಾಫಿ ಬ್ಯಾಕ್ ಟು ಬ್ಯಾಕ್ ಗೆದ್ದಿಲ್ವಾ, ಅದೇ ತರ ನಾವು ಗೆದ್ದಿದೀವಿ. ಇವಾಗ 1 ಟ್ರಾಫಿ ಬರುತ್ತೆ ಗೆಲ್ತೀವಿ ಇನ್ನು. ಹಾ ಆ ಬಿಡಕ್ಕೋಸ್ಕರ ನಾನು ಸ್ಪೆಕ್ಸ್ ಹಾಕೊಳ್ಳೋಣ. ಉಳ್ಕೊಂತವ್ರೆ ಅಣ್ಣ, ಇರ್ಲಿ ಪರವಾಗಿಲ್ಲ. ಒಂದ್ಸತಿ ಹಿಂಗೆ ಆಡ್ತೀವಿ, 3 ಸತಿ ಗೆದ್ದೆ, ನಾನು ಹೆಂಗೆ ಆಡ್ಬೇಕು ಹೇಳಿ ಬಂದವೆ. ಇಲ್ಲ ಬಂಧುಗಳೇ, ಪಾಪ ಅಂತ ಬಿಟ್ಕೊಂಡಿದ್ದು, ಅಲ್ಲ ಪರವಾಗಿಲ್ಲ. ಅಲ್ಲ ಬಂಧುಗಳೇ, CSK, ಮುಂಬೈ ಇಂಡಿಯನ್ಸ್, ಬೇರೆ ಬೇರೆ IPL ಟೀಮ್ ಎಲ್ಲ ಕಪ್ ಹೊಡೆದ್ರು ಅಷ್ಟು ಜೋಶ್ ಇರಲಿಲ್ಲ. ನಮ್ಮ RCB ಹೊಡೆದಾಗ ಎಷ್ಟು ಜೋಶ್ ಇತ್ತೇಳಿ, ಹಬ್ಬ ಮಾಡಿದೀವಿ. ಅದೇ ತರ ನಾನು ಅಷ್ಟೇ. ಇವಾಗ RCB ಕ್ಯಾಪ್ಟನ್ ಯಾರು? ಕ್ಯಾಪ್ಟನ್ ಯಾರು ಹೇಳಿ? RCB ಕ್ಯಾಪ್ಟನ್ ಯಾರು? 2025-2026 ಕಪ್ ಹೊಡೆದ ಯಾರು? ಅಯ್ಯಯ್ಯ, ಏಯ್. ಕ್ಯಾಪ್ಟನ್ ಹೆಸರೇ ಗೊತ್ತಿಲ್ಲ, RCB ಫ್ಯಾನ್ ಅಂತ. सारी उम्र में जो कर जब बढ़िया रहा ಅಯ್ಯಯ್ಯೋ, ಗೊತ್ತಾಗುತ್ತೆ. ಗೊತ್ತಾಗುತ್ತೆ, ಅಯ್ಯಯ್ಯ. ರಜತ್ ಪಟ್ಟಿದಾರ್ ಕ್ಯಾಪ್ಟನ್. ಎಸ್, ತಪ್ಪ ಸದ್ಯ ಪಟ್ ಅಂತ ಹೇಳ್ಬೇಕು RCB ಫ್ಯಾನ್ ಅಂತ. ಅಯ್ಯೋ. RCB ಫ್ಯಾನ್ ಅಂತ ಆದ್ರೆ ಅವಶ್ಯ ಮಾಡ್ಬೇಕಲ್ಲ. ರಜತ್ ಪಟ್ಟಿದಾರೆ ಬ್ಯಾಕ್ ಟು ಬ್ಯಾಕ್, ಅವರಿಂದ 2 ಕಪ್ ಹೊಡೆದಿರೋದು. ನಾವು ಬೇರೆ ಯಾರು ಆಡಿಲ್ವಾ? ಆಡಿದ್ದಾರೆ ವಿರಾಟ್ ಕೊಹ್ಲಿ. ಅಂತೂ ಇದು ಚಾಲೆಂಜ್ ಕಂಪ್ಲೀಟ್ ಆಯ್ತು. ಹೊಟ್ಟೆಗೆ ಒಳ್ಳೆ ಬೊಂಬಾಟ್ ಭೋಜನ ಆಯ್ತು. ಮನ್ಸಿಗಂತೂ ಇನ್ನೂ ಬೊಂಬಾಟ್ ಅನ್ನಿಸ್ತು. ಯಾಕೆ ಹೇಳಿ ಬೊಂಬಾಟ್ ಅನ್ಸಿರೋದು ಮನ್ಸಿಗೆ, ಅದು ನಿಮಗೆ ಗೊತ್ತು. ಈ ನನ್ನ ಮಗ ಜಗದೀಶ್ CSK ಬಾಯ್ ನಾನು ಸೋಲ್ಸ್ಬಿಟ್ಟೆ. ನಾವು RCB ಗೆದ್ಬಿಟ್ಟೆ ನಾನು. ಅದೇ ಖುಷಿಗೆ ನನಗೆ ನಾನೇ ಪ್ರೈಡಾಗೆ ಇರೋ ಥರ ಸ್ಪೆಕ್ಸು. ಶಬ 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 ಶಬ. ನೀವು ಶಬಾಷ್ ಅನ್ಬೇಡ, ನಿಮ್ಗೆ ಇವಾಗ ಐತೆ ಇರೋ ನಿಮ್ಗೆ ನಿನ್ನ ಅವಸ್ಥೆ. ಜಾಸ್ತಿ ದೀಪ ಹೋಯ್ತು, ಒಂದು ಬಾಯಿಗೆ ಬಾಳೆ ನೆಡ್ಸ್ತೀನಿ. ಹಾಂ ಇರಲಿ. ಅಂತ ಒಂದ್ಸರಿ ಗೆದ್ಬಿಟ್ಟು ಅದು ಬಂದ್ಬೇಡ, ಅದಕ್ಕೆ ಇಷ್ಟ ಆಡ್ತಾರೆ. ನಾನು 3 ಸತಿ ಗೆದ್ದಿರೋ, ನಾನು ಇಷ್ಟ ಆಡ್ಬೇಕು ಹಿಂಗೆ ಅಂತ ಅವ್ರು ಹೇಳೋದಲ್ಲ. ನಾನು ಐತಿ ನೋಡಿ ಮುಗಿಸಿ ಇಲ್ಲ ಅಡ್ಜಸ್ಟ್ ಮಾಡ್ತಾರೆ ನೀವು. ಇವಾಗ ಅದೆಲ್ಲ ಬಿಟ್ಟಾಕಿ ಚಾಲೆಂಜ್ ಎಲ್ಲ ಯೋಚನೆ ಮಾಡಿದ್ದೀನಿ. ಮಸ್ತಾಗಿರ್ಬೇಕು ಚಾಲೆಂಜು. ಯೋಚನೆ ಮಾಡಾಯ್ತು. ಚಾಲೆಂಜ್ ಏನಂತಂದ್ರೆ ಇವನು ಏನು ಮಾಡ್ಬೇಕಂತ, ಜಗದೀಶ್ ಅಣ್ಣ ಆಂಟಿ ಹಾಕೊಂತಾರಲ್ಲ ನೈಟಿ, ಮನೇಲಿ ಆ ಥರ ನೈಟಿ ಹಾಕೊಂಡು ಮಾಲ್ನ ಫುಲ್ಲು ಒಂದು ರೌಂಡ್ ಹೊಡ್ದು ಫುಡ್ ಕೋರ್ಟಲ್ಲಿ ಏನಾರ ಫುಡ್ ತಿಂದು ಬರಬೇಕು ಮಾಲಲ್ಲಿ, ಸರಿನಾ? ಅವಾಗ ನೋಡೋಣ ಅಣ್ಣದ್ದು ಅವಸ್ಥೆ ಅವತಾರಗಳು ಹೆಂಗಿರುತ್ತೆ ಅಂತ. ಇದೇ ಚಾಲೆಂಜು. ಹೆಂಗಿದೆ ಹೇಳಿ ಸೈಕ್ ಆಗ್ಬಿಡ್ಬೇಕು. ನನಗೆ ಕೊಟ್ಟಿರೋದು ಎಲ್ಲ ಸೇರಿಸಿ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಹಾಕಿ ಮಿಕ್ಸ್ ಮಸಾಲ, ಮ್ಯಾಗಿ ಮಸಾಲ ಥರ ಕೊಡ್ತಾ ಇದ್ದೀನಿ ಚಾಲೆಂಜು. Oh my God. ಎಸ್, ಐ ಆಮ್ ಯುವರ್ ಡ್ಯಾಡ್. ಪರವಾಗಿಲ್ಲ, ಚಡ್ಡಿ ಕಣ್ಣ ನೈಟಿ ಚೆನ್ನಾಗಿರುತ್ತೆ. ಹೌದೌದು. I'll accept it. Okay. ತೆಗ್ಯೋದಲ್ಲ. ಇವಾಗ ಹಿಂಗೆ ಆಲ್ಟ್ರೇಷನ್ ಮಾಡಿದ್ರೆ ವಿಗಾಕ್ಸ್ತೀನಿ ನಿಮಗೆ, ಆಮೇಲೆ ನೈಟಿ ವಿಗಾಕ್ಸ್ಬಿಟ್ಟು ಕಳಿಸ್ತೀನಿ. ಅದಕ್ಕೆ ಇವಾಗ ಹೇಳೋದಲ್ಲ ತೆಗ್ಯೋದಲ್ಲ ಅಂತ, ಅಲ್ಲಿ ಮಾಡ್ಬಿಟ್ಟು ಬಂದು ನಿಮ್ಮ ಮುಂದೆ ಹೇಳ್ತೀನಿ ನೋಡಿ ತೆಗ್ಯೋದಲ್ಲ. ನೋಡೋಣ. ನಾನಾದ್ರೂ ಅಷ್ಟೇ ಧೈರ್ಯ ಮಾಡಿದ್ದೀನಿ. ಇವನು ಯಾವ ಥರ ಮಾಡ್ತಾನೆ, ಏನು ಮಾಡ್ತಾನೆ ಅಂತ ನೋಡೋಣ, ಸರಿನಾ? ಬನ್ನಿ ಇವಾಗ ಚಾಲೆಂಜ್ ಮಾಡೋಕ್ಕೆ ಹೋಗೋಣ. ವೇಟ್ ಆ್ಯಂಡ್ ಬಿ ಟ್ಯೂನ್ಡ್ ಫಾರ್ ದ ಚಾಲೆಂಜ್. ಇವಾಗ ಬನ್ನಿ ಚಾಲೆಂಜಲ್ಲಿ ಮೀಟಪ್ ಆಗೋಣ. ಲೆಟ್ಸ್ ಗೋ. ನಮಸ್ಕಾರ ಬಂಧುಗಳೇ, ಬಂದಿದ್ದೀವಿ ಚಾಲೆಂಜ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಮಾಲ್ಗೆ. ಅಂತೂ ಇತ್ತು ವಿನ್ನರ್ ಚಿಕನ್ ವಿನ್ನರ್ ತುಷಾರ್ ಬಂದಿದ್ದೀವಿ. ಜಗದೀಶು ಆಂಟಿಗೆ ನೈಟಿ ಹಾಕ್ಸಿ ಇವಾಗ ಬಡ್ಡಿ ಹೊಡ್ಸೋಣ. ಬನ್ನಿ ನೆಕ್ಸ್ಟ್ ಹೆಂಗೆ ಇರುತ್ತೆ ನೋಡೋಣ ರಿಯಾಕ್ಷನು ಎಲ್ಲರಿಗೂ. ಲೆಟ್ಸ್ ಗೋ. ನೋಡಿ ನ್ಯಾಷನಲ್ ಕ್ರಶ್ ಅಂದರೆ ಇವಾಗ ಏನೇನು ಅನಿಸ್ತಾ ನೋಡೋಣ, ಓಕೆನಾ? ಆಂಟಿಗೆ ಇವಾಗ ನೈಟಿ ಹಾಕ್ಸಿದ್ದೀವಿ. ಜಗದೀಶ್ಗೆ ರಿಯಾಕ್ಷನ್ ನೋಡಿ. ಜಗದೀಶ್ ಸೇ ಹಾಯ್. ಫುಲ್ಲು ಜೋಶಲ್ಲವ್ರೆ ಅಣ್ಣ ಮಾತ್ರ. ಇವಾಗ ಹೋಗ್ತಾ ಇದ್ದೀವಿ, ನೋಡೋಣ ಜನರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಫುಲ್ಲು ಎತ್ತಾಗಿ ಹೇಳ್ತವನೆ. ನನಗೆ ಅಜಿಟ್ ಮಾಡಿರೋದಲ್ಲ ಯಾವ ಸೂಪರ್ಮ್ಯಾನ್ ಚಡ್ಡಿ ಹಾಕ್ಸಿ. ಇವಾಗ ಇವನಿಗೆ ಅಜಿಟ್ ಮಾಡೋಣ ನಾವು. ಇವಾಗ ನಾನು ಇವಾಗ ನಾನು ಮಸ್ತಾಗಿ ವಿಡಿಯೋ ಶೂಟ್ ಆಗ್ತದೆ. ಜನರ ರಿಯಾಕ್ಷನ್ ಎಲ್ಲ ನಮ್ಮ ಜಗದೀಶ್ ಅಣ್ಣನ ಮೇಲೆ ಐತೆ. ಏನಂತೀರ, ಹೆಂಗಿದೆ ಚಾಲೆಂಜ್? ಬೆಂಕಿ ಈ ಥರ ಚಾಲೆಂಜ್ ಯಾರು ಮಾಡಿರ್ತಾರ? ಚಾನ್ಸ್ ಇಲ್ಲ. ತಾಜ್ ಎಂಟರ್ಟೈನ್ಮೆಂಟ್ ಕನ್ನಡದಲ್ಲೇ ಫಸ್ಟ್ ಇದು ಅಲ್ಲ? ಜಗದೀಶ್ ಟರ್ನ್ ಅರೌಂಡ್. ಆಂಟಿಗೆ ಸುಸ್ತಾಯಿತು, ಆಂಟಿ ಕೂತಿದ್ದಾರೆ. ಇವಾಗ ಫುಡ್ ಕೋರ್ಟಿಗೆ ಬಂದಿದ್ದೀವಿ. ಇವಾಗ ನಾವು ಏನಾದ್ರು ಆರ್ಡರ್ ಮಾಡೋಣ. ಜಗದೀಶ್ ಹೆಂಗಿತ್ತು ಡೇರು? ಪರವಾಗಿಲ್ವಾ? ನನ್ನ ಮಗ ನನಗೆ ಚಡ್ಡಿ ಹಾಕ್ಸಿದ್ದ, ಇವತ್ತು ನಾನು ನೈಟಿ ಹಾಕ್ಸಿದ್ದೀನಿ. ವಿಡಿಯೋ ಮಾತ್ರ ವೈರಲ್ ಆಗ್ಬೇಕು, ಏನಂತೀರಾ? ಚಡ್ಡಿ ವಿಡಿಯೋ ಬಿಟ್ಟಾಕಿ, ಮೇನ್ ವಿಡಿಯೋ ಏನು ಹೇಳಿ, ಇದು ಆಂಟಿ ನೈಟಿ ಹಾಕಿದ್ರೆ ವಿಡಿಯೋ ವೈರಲ್ ಆಗಬೇಕು, ಸರಿನಾ? ಇವಾಗ ಏನು ಮಾಡೋಣ ಅಂದರೆ ನಾವು ಇವಾಗ ಹೆಂಗೂ ಹೊಟ್ಟೆ ಹಸಿತಾ ಇದೆ, ಹೋಗಿ ಏನಾರು ಆರ್ಡರ್ ಮಾಡೋಣ ಡೊಮಿನೋಸಲ್ಲಿ. ಸೊ ಬನ್ನಿ ಜಗದೀಶ್, ಡೊಮಿನೋಸಲ್ಲಿ ಏನೋ ಆರ್ಡರ್ ಮಾಡೋಣ.
ಫುಲ್ ಫೋರ್ಕಲ್ಲಿ ಕಾಣಿಸ್ತೀಯ ಅಥವಾ ನನ್ ಮಗನ್ ತಗ್ಗೋದೇ ಇಲ್ಲ. ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ. ಟಾಸ್ಕ್ ಅಂತ ಫುಲ್ ಫುಲ್ ಪ್ಯಾಕ್ ಹಾಕ್ಬಿಟ್ಟು ಮಾತ್ರ ಎಲ್ಲ ಹಾಕೊಂಡು ಅವರೆಲ್ಲ ಹಾಕ್ತವ್ರೆ, ಸ್ನ್ಯಾಪ್ ಎಲ್ಲ ಹಾಕ್ತವ್ರೆ. ಒಟ್ಟಲ್ಲಿ ನಮ್ಮ ಬ್ರೋ ಕಡಿ ಟಾಸ್ಕ್ ಕಂಪ್ಲೀಟ್ ಮಾಡಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಮಾತ್ರ ಕೊಟ್ಟಿದ್ದ ಟಾಸ್ಕ್ನ ಸಕ್ಕತ್ತಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾನೆ. ಓ ಗಾಂಜಾ ಗಾಂಜಾ. ಒಳ್ಳೆ ಅಪ್ರಿಷಿಯೇಟ್ ಮಾಡೋದು ಅವ್ರಿಗೆ ಕಾನ್ಫಿಡೆನ್ಸ್ ಎಲ್ಲ ಚೆನ್ನಾಗಿದೆ, ತುಂಬ ಧೈರ್ಯ ಬೇಕು ಮಾಡೋಕ್ಕೆ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಇವತ್ತಿನ ಚಾಲೆಂಜ್ ಇಷ್ಟೇ. ವಿಡಿಯೋ ಮುಗಿತು, ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾವು ಈ ವಿಡಿಯೋ ಮಾಡಕ್ಕೆ ಚಾಲೆಂಜ್ ಮಾಡಕ್ಕೆ ಬಂದಿರೋ ರೆಸ್ಟೋರೆಂಟ್ ಹೆಸರು ಸಂಭ್ರಮ್ ರೆಸ್ಟೋರೆಂಟ್ ಅಂತ. ಇಲ್ಲಿ ಫುಡ್ ಆಂಬಿಯನ್ಸ್ ಆಗಿ ಮತ್ತೆ ಎಲ್ಲ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ. ನಾನು ತಗೊಂಡಿದ್ದು ಬಂದು 349 ಅನ್ಲಿಮಿಟೆಡ್ ಬಫೆಟ್ ನಾನ್ ವೆಜ್. ಇಲ್ಲಿ ಹೈಲೈಟಿಂಗ್ ಫುಡ್ ಆಗಿರೋದು ಹೈದರಾಬಾದ್ ಚಿಕನ್ ದಮ್ ಬಿರಿಯಾನಿ ಮತ್ತೆ ಗುಂಟೂರು ಚಿಕನ್ ನಂಗೆ ಇಷ್ಟ ಆಗಿದೆ ಮೇನ್ಲಿ. ಇನ್ನು ಮಿಕ್ಕಿದ್ನ ನಾವು ಸೂಪರ್ವೈಸರ್ ಹತ್ರನೇ ಕೇಳೋಣ ಬನ್ನಿ. ಇವಾಗ ನಾವು ಸಂಭ್ರಮ್ ರೆಸ್ಟೋರೆಂಟ್ ಸೂಪರ್ವೈಸರ್ ಹತ್ರ ಬರ್ತೀವಿ. ಸೂಪರ್ವೈಸರ್ ಇದೆ ನಮ್ಮ ಜೊತೆ. ನಾವು ಕೇಳೋಣ ಏನೇನು ಪ್ರೊವೈಡ್ ಮಾಡ್ತಾರೆ ಕಸ್ಟಮರ್ಗೆ ಅಂತ. ಇದು ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರು? ಈ ರೆಸ್ಟೋರೆಂಟ್ ಎಷ್ಟು ಬೇಗ ಓಪನ್ ಆಗಿದೆ? 6 ಇಲ್ಲಿ ಈ ಹೋಟೆಲಲ್ಲಿ ಮೇನ್ ಕೋರ್ಸ್ ಏನು ಅಂತ ಫೇಮಸ್ ಏನು ಅಂತ? ಫೇಮಸ್ ನಾನ್ ವೆಜ್ ಮೀಲ್ಸ್ ನಾನ್ ವೆಜ್ ಅಂತ ಏನು ಪ್ರೊವೈಡ್ ಮಾಡ್ತಾ? ರೋಟಿ ಚಿಕನ್ ಚಿಕನ್ ಕಬಾಬ್ ಮತ್ತೆ ರೋಟಿ ಇದೆಯಾ ತಂದೂರಿ ಆ್ಯಂಡ್ ಚಿಕನ್ ಕರಿ ಇದೆಯಾ ಮತ್ತೆ ಹೈದ್ರಾಬಾದಿ ಬಿರಿಯಾನಿ ಆ್ಯಂಡ್ ನಟ್ ಸ್ಟೈಲ್ ಬಿರಿಯಾನಿ ಮತ್ತೆ ವೈಟ್ ರೈಸ್ ರಸಮ್ ಎಲ್ಲ ಲಿಮಿಟೆಡ್ ವೆಜ್ಜಲ್ಲಿ ವೆಜ್ ಹೈದ್ರಾಬಾದ್ ಬಿರಿಯಾನಿ ಸೇಮ್ ವೆಜ್ ಬಿರಿಯಾನಿ ಆ್ಯಂಡ್ ವೈಟ್ ರೈಸ್ ರಸಮ್ ಜಾಮೂನಿ ಅದಕ್ಕೆ ಏನಾದ್ರು ಎಕ್ಸ್ಟ್ರಾ ಕಾಸ್ಟ್ ಆದರೆ ಎಲ್ಲ ಇನ್ಕ್ಲೂಡೆಡ್? ಇನ್ನೊಂದು ನೋಡಿದ್ರಲ್ಲ, ಬೇರೆ ಕಡೆ ಆದ್ರೆ ಇವಾಗ ಪಾರ್ಟಿ ಹಾಲ್ಸ್ ಅದಕ್ಕೆಲ್ಲ ಎಕ್ಸ್ಟ್ರಾ ಪೇ ಮಾಡ್ತಾರೆ. ಇದರಲ್ಲಿ ಏನಿಲ್ಲ, ನೀವೇನು ಪೇ ಮಾಡ್ತೀವಿ ಅಂದ್ರೆ ನೀವೇನು 349 ತಗೊಂಡಿರ್ತೀರ ಸೊ ಅದನ್ನ ನಿಮಗೆ ಪ್ರೈವೇಟ್ ಸ್ಪೇಸಲ್ಲಿ ನಿಮಗೆ ಅವೈಲೇಬಲ್ ಮಾಡ್ಕೊಡ್ತಾರೆ. ಮತ್ತೆ ಓಕೆ ಸರ್, ಥ್ಯಾಂಕ್ ಯು. ಮಾತ್ರ ಚೆನ್ನಾಗಿ ನನ್ನ ಪ್ರಕಾರ ಹೋಗೋದಾದ್ರೆ ತುಂಬಾ ಒಳ್ಳೆ ಫೆಸಿಲಿಟೀಸ್ ಮತ್ತೆ ಕಸ್ಟಮರ್ನ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಿದ್ದಾರೆ. ಓಕೆ ಸರಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಘವ. ಇವಾಗ ನೋಡಿದ್ರಲ್ಲ, ನಾವು ಹೋಟೆಲ್ ಸೂಪರ್ವೈಸರ್ ಹತ್ರ ಮಾತಾಡಿದ್ವಿ. ಇವಾಗ ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಶೇರ್ ಮಾಡ್ತೀನಿ. ನಾನು ಸುಮಾರು ರೆಸ್ಟೋರೆಂಟ್ ಹೋಗಿದ್ದೀನಿ ಅನ್ಲಿಮಿಟೆಡ್ ಬಫೆಟ್ಗೆ ಎಲ್ಲ. ಬಟ್ ನನಗೆ ಕಂಪೇರ್ ಮಾಡ್ದಂಗೆ ಇದರಲ್ಲಿ ಈ ರೆಸ್ಟೋರೆಂಟ್ ತುಂಬಾ ಒಳ್ಳೆ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ಕೊಟ್ಟಿದೆ. ಟೇಸ್ಟ್ ಆಗಲಿ, ಕ್ವಾಲಿಟಿ ಆಗಲಿ, ಕ್ವಾಂಟಿಟಿ ಆಗಲಿ ತುಂಬಾ ಚೆನ್ನಾಗಿತ್ತು. ಮತ್ತೆ ಇನ್ನೊಂದೇನಂದ್ರೆ, ಇವಾಗ ಬೇರೆ ಕಡೆ ಆದ್ರೆ ಇವಾಗ ಪಾರ್ಟಿ ಹಾಲ್ಸ್ ಆಗಲಿ ಪ್ರೈವೇಟ್ ಸ್ಪೇಸ್ ಆಗಲಿ ಎಕ್ಸ್ಟ್ರಾ ಅಮೌಂಟ್ ತಗೊಳ್ತಾರೆ. ಇಲ್ಲಿ ಅದೆಲ್ಲ ಇನ್ಕ್ಲೂಡ್ ಇದೆ. ನೀವೇನು ಅಂದ್ರೆ ಇವಾಗ 349 ತಗೊಂತೀರಾ ಅಂದ್ರೆ ಇವಾಗ ಬಫೆಟ್ ಅದರಲ್ಲಿ ಸ್ಪೇಸ್ ಅವೈಲೇಬಲ್ ಇದೆ, ಫ್ರೀಯಾಗಿ ಮಾಡ್ಕೊಡ್ತಾರೆ. ಸ್ಪೇಸ್ ಕಿಟಿ ಪಾರ್ಟಿ ಸ್ಪೇಸ್ ಎಲ್ಲ ಆಗಿರ್ಬೋದು. ಜಸ್ಟ್ ನೀವೇನು ತಗೊಂತೀರಾ ಅದು ಮಾತ್ರ ಇನ್ಕ್ಲೂಡ್ ಆಗುತ್ತೆ. ನನ್ಗೆ ಕೇಳ್ದಂಗೆ ಎಷ್ಟೊಂದು ರೆಸ್ಟೋರೆಂಟ್ ಅನ್ಲಿಮಿಟೆಡ್ ಬಫೆಟ್ ಹೋಗಿದ್ನಲ್ಲ, ಅದಕ್ಕಿಂತ ಬೆಸ್ಟ್ ಹೋಲಿಸ್ಬೋದು. ಮತ್ತೆ ಇನ್ನೊಂದೇನಂದ್ರೆ ಈ ರೆಸ್ಟೋರೆಂಟ್ ಓನರ್ ಕೂಡ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ, ಫ್ರೆಂಡ್ಲಿ ಜೆನ್ಯೂನ್ ಆಗಿದ್ದಾರೆ. ಮತ್ತೆ ಒಳ್ಳೆ ನಮಗೆ ಬಂದಾಗ ಒಳ್ಳೆ ಟ್ರೀಟ್ ಮಾಡಿ ಕಸ್ಟಮರ್ನ ಅಂದ್ರೆ ಒಳ್ಳೆ ರೀತಿ ಟ್ರೀಟ್ ಮಾಡಿ ನಮ್ಗೆ ಏನ್ ಬೇಕೋ ಫೆಸಿಲಿಟೀಸ್ ಎಲ್ಲ ಪ್ರೊವೈಡ್ ಮಾಡ್ಕೊಟ್ಟಿದ್ದಾರೆ ನಾವು ಹೇಳ್ದಂಗೆ. ಸೊ ಇವಾಗ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಅಡ್ರೆಸ್ ಮತ್ತೆ ಪ್ರೈಸು ಟೈಮಿಂಗ್ಸ್ ಎಲ್ಲ ನಾನು ಮೆನ್ಷನ್ ಮಾಡ್ತೀನಿ, ಹೋಗಿ ಚೆಕ್ ಮಾಡಿ.